ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸಿದ್ದು ಡ್ರೈವರ್ ಮಾತಾಡ್ತಾ ಇರೋದು. ನೋಡಿ, ಟೈಮ್ ಬಂದು 5:30 ಆಗಿದೆ. 2 ದಿವಸ ಲಾಗಿನ್ ಆಗಿರಲಿಲ್ಲ. ಮೊನ್ನೆ ಅದೇ ಅಪೋರ್ಣನ್ ಏರ್ಪೋರ್ಟ್ ಇತ್ತಲ್ಲ, ಅವತ್ತೊಂದು ದಿವಸ. ಅದಾದಮೇಲೆ ಒಂದು ಔಟ್ ಸ್ಟೇಷನ್ ಕೊಟ್ಟರು ಮೈಸೂರಿಗೆ. ಆಮೇಲೆ ಇವತ್ತು ಲಾಗಿನ್ ಆಗ್ತಾಯಿದ್ದೀನಿ. ಅದಕ್ಕೆ ಡ್ಯೂಟಿ ಕನೆಕ್ಟ್ ಆಗಿಲ್ಲ ಇನ್ನು. ಡೈಲಿ ಲಾಗಿನ್ ಆಗಿದ್ದರೆ ಬೇಗ ಡ್ಯೂಟಿ ಕೊಡ್ತಾರೆ. ನೋಡಿ, ಕಾಯ್ತಾಯಿದ್ದೀನಿ. ಅಯ್ಯೋ, ಏರ್ಪೋರ್ಟ್ ಕೊಟ್ಟಿದ್ರು, ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು. ಹೋಗಲಿ ಬಿಡಿ, ಬೆಳಗ್ಗೆ ನಾನು ಏರ್ಪೋರ್ಟ್ಗೆ ಹೋಗಲ್ಲ. ಸುಮ್ಮನೆ ಹೋಗಿ ಅಲ್ಲಿ 3-4 ಅವರ್ಗೆ ವೆಯ್ಟ್ ಮಾಡಬೇಕು. ಅಷ್ಟೊತ್ತಲ್ಲಿ ಇಲ್ಲೇ ಲೋಕಲ್ ಡ್ಯೂಟಿನೇ ಆಗುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಿದ್ದಾರೆ. ನಾನು ಮಿನಿ ಡ್ಯೂಟಿ ಆಕ್ಸೆಪ್ಟ್ ಮಾಡಲ್ಲ. ಪ್ರೈಮ್ ಪ್ಲೇಸ್ ತೊಗೊತೀನಿ. ಕಿಲೋಮೀಟ್ರಿಗೆ 18, 19, 20 ರೂಪಾಯಿ ಕೊಡ್ತಾಯಿದ್ದಾರೆ. ಪರವಾಗಿಲ್ಲ. ನೋಡೋಣ, ನೆಕ್ಸ್ಟ್ ಡ್ಯೂಟಿ ವೆಯ್ಟ್ ಮಾಡೋಣ, ಯಾವುದೋ ಸಿಗುತ್ತೆ. ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ. ನಾನು ಬೆಳಗ್ಗೆ ಏರ್ಪೋರ್ಟಿಗೆ ಬರಬಾರ್ದು ಅನ್ಕೊತೀನಿ. ಅದೇನೋ ಗೊತ್ತಿಲ್ಲ. ಅಲ್ಲೇ ಡ್ಯೂಟಿ ಕ್ಯಾನ್ಸಲ್ ಆದಮೇಲೆ ವೆಯ್ಟ್ ಮಾಡ್ತಿದ್ದೆ. ನಮ್ಮ ಟ್ರಾವೆಲ್ಸಿಂದ ಕಾಲ್ ಮಾಡಿ JP ನಗರ ಟು ಏರ್ಪೋರ್ಟ್ ಇತ್ತು. ಟ್ರಾವೆಲ್ಸಿಂದ ಫೋನ್ ಮಾಡಿದ್ಮೇಲೆ ಡ್ಯೂಟಿ ತಗೊಳ್ಳೇಬೇಕು. ಹಾಗಾಗಿ ಬಂದೆ. ನೋಡಿ, ಇವಾಗ ಇಲ್ಲಿ ಡ್ರಾಪ್ ಆಯಿತು. ಅವರು ಹೇಳಿದ್ದಾರೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಯಾವ್ದಾದ್ರು ಬಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀನು ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡು ಅಂತೂ ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ರೇವಾ ಕಾಲೇಜ್ ಹತ್ರ. ಏರ್ಪೋರ್ಟಿಂದ ಯಾವುದೂ ಸಿಕ್ಕಿಲ್ಲ. ಕಾರ್ಡ್ ಬೇಸ್ನಲ್ಲಿ ಬಿದ್ದಿದೆ. 636 ತೋರಿಸಿದೆ ಅಮೌಂಟು. ಏಳು ನಿಮಿಷ, 2.5 ಕಿಲೋಮೀಟ್ರ್ ಆಗ. ಕಸ್ಟಮರ್ ವೆಯ್ಟ್ ಮಾಡ್ತಾರಲ್ಲ ಗೊತ್ತಿಲ್ಲ. ಬೇಗ ರೀಚ್ ಆಗ. ಹಾಯ್ ಫ್ರೆಂಡ್ಸ್, ಅಲ್ಲಿಂದ ಪಿಕ್ ಮಾಡ್ಕೊಂಡು ಇಲ್ಲಿ ಡ್ರಾಪ್ ಮಾಡಿದ್ವಿ. ಅದು ಕಾಡು ಬೇಸ್ನಳ್ಳಿ ಅಲ್ಲ, ಸಾರಿ, ಕುಂದಳಹಳ್ಳಿ. 690 ರೂಪೀಸ್, ನೆಕ್ಸ್ಟ್ 694 ಬಿಲ್ ಆಗಿದೆ. ಸರಿ, ರೇಟಿಂಗ್ ಕೊಟ್ಟು ಮಾಸ್ಕ್ ಎಲ್ಲ ಹಾಕಿದ್ರು. ಡ್ರಾಪ್ ಮಾಡ್ದಂಗೆ ಇನ್ನೊಂದು ಡ್ಯೂಟಿ ಬಂತು, ಪ್ರೈಮ್ ಪ್ಲಸ್. ಓಕೆ, ಇಲ್ಲೇ 1 ಮಿನಿಟ್ ಇದೆ. 200 ಮೀಟ್ರ್ ಪಿಕಪ್ಪು. ಲೋಕಲ್ ಡ್ಯೂಟಿ ಅನಿಸುತ್ತೆ. ಕಷ್ಟ ಮಾಡಿದ್ರು. ಯಾವ್ದು ಇದು, ಎಲ್ಲೋ ಗಲ್ಲಿ ಒಳಗಡೆ ಕಸ್ಟಮರ್ ಬಂದರು. ನೋಡಿ, ಇದು ಇಲ್ಲೇ ಪಕ್ಕದಲ್ಲೇ 1.5 ಕಿಲೋಮೀಟ್ರು. 5 ನಿಮಿಷ ಅಷ್ಟೇ ಡ್ರಾಪ್ ಆಗೋಯ್ತು. ಬಿಲ್ ನೋಡಿ, 1.5ಗೆ ಪ್ರೈಮ್ ಪ್ಲಸ್ಸಲ್ಲಿ 158 ರೂಪಾಯಿ ಮಾಡವ್ರೆ. ನಮಗೆ ಎಷ್ಟು ಕೊಡ್ತಾರೆ? ಸೆಲ್ಫಿ. ಇದ್ಯಾವ್ದು ರೀ, 3.5 ಕಿಲೋಮೀಟ್ರು.
ಕೊಣತೂರು ಬೇಡ ಸ್ವಾಮಿ. ₹130 ಕೊಟ್ಟಿದ್ದಾರೆ ನೋಡಿ. ಎಷ್ಟು 5 ನಿಮಿಷ ಡ್ರಾಪ್ಗೆ. 2 ಕಿಲೋಮೀಟ್ರ್ ಇದೆ. 130 ಪರವಾಗಿಲ್ಲ. ಅಂದರೆ ಎಷ್ಟು 60 4 ಕಿಲೋಮೀಟ್ರ್ ₹60 ಆಯ್ತು ನೋಡಿ. ಓಕೆ, ನಾನು ಲಾಸ್ಟ್ ರೈಡ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ರೀ. ಪರವಾಗಿಲ್ಲ ನೋಡಿ, ₹635 ಕೊಟ್ಟಿದ್ದಾರೆ. ಓಕೆ, ₹765 ಅರ್ನಿಂಗ್ ಆಗಿದೆ. 2 ಆರ್ಡ್ರು. ಮಾರ್ನಿಂಗು ಟ್ರಾವೆಲ್ಸ್ ಕಡೆಯಿಂದ ಕೊಟ್ಟು ಡ್ಯೂಟಿನ ₹1300 ವಿತ್ ಟೋಲ್ ಮೇಲೆ 1200 1900 ಆಯಿತು. ಟೈಮ್ ಬಂದು ಎಷ್ಟಾಗಿದೆ ನೋಡಿ, 11:45, 12 ಗಂಟೆ. ಇನ್ನು 1900 ಮಾಡ್ಬೇಕು ರೀ ನಮ್ಮ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ. ನನ್ನ ಟಾರ್ಗೆಟ್ ಬಂದು ಡೈಲಿ 4000, ₹1200 ಡೀಸೆಲು. ನಮ್ಮ ಖರ್ಚೆಲ್ಲ ಇರುತ್ತಲ್ಲ, ಟೀ ಅದು ಇದು ಊಟ, ಅದು ಒಂದು ಡೈಲಿ ಒಂದು ₹500 ಖರ್ಚಾಗುತ್ತೆ. ಮನೆಗೆ ಡೈಲಿ 2000 ಮಿಸ್ ಇಲ್ಲ. ನೋಡೋಣ, ಇಲ್ಲಿ ಸೆಡಲ್ ಹಾಕಿದ್ದೀನಿ ಗಾಡಿ, ಯಾವ್ದಾರ ಬಂದರೆ ಎತ್ಕೊಂಬಿಡೋಣ. ಒಂದು 3.5 ಕಿಲೋಮೀಟ್ರು ಟಾಪ್ 6 ಕಿಲೋಮೀಟ್ರ್ ಬೇಡ, ಮಿಸ್ ಆಯಿತು. 3.5 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಪಿಕಪ್ಗೆ. ಎಲೆಕ್ಟ್ರಾನ್ ಸಿಟಿ ಏನು ಗುರು, ಇಲ್ಲಿಂದ ಬರೀ 300 ಚಿಲ್ಲರೆ ತೋರಿಸ್ತಿದೆ. ಗುರು, ಮೊಬೈಲ್ ತಗೊಂಡ್ರೆ ಡ್ಯೂಟಿ ಮಾಡೋಕ್ಕೆ ರ್ಯಾಮ್ ಜಾಸ್ತಿ ಇರುತ್ತಲ್ರಿ. ಇದು ಒಳ್ಳೆ 20 ಸತಿ ಲೊಕೇಶನ್ ಕ್ಯಾನ್ಸಲ್ ಮಾಡಿ ನೋಡಬೇಕಿದೆ. ಸದ್ಯಕ್ಕೆ ಪ್ರಾಬ್ಲಮಲ್ಲಿದ್ದೀವಿ, ನೋಡೋಣ. ನೋಡಿ, ಇಲ್ಲೇ ಇರೋದವನು 2 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರಬೇಕು ನೋಡಿ. ಅದಕ್ಕೆ ನೋಡೋಣ ಇರಿ, ಕಸ್ಟಮರ್ ಕಾಲ್ ಮಾಡ್ತೀನಿ.